ನಮಸ್ಕಾರ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ದಿನವನ್ನ ರೂಪಿಸೋ ಸಣ್ಣ ಸಣ್ಣ ಕೆಲಸಗಳ ಬಗ್ಗೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ ಮಡಚಿಡೋದು, ಸರಿಯಾದ ಟೈಮ್ಗೆ ಊಟ ಮಾಡೋದು, ಇವೆಲ್ಲ ಬರೀ ಕೆಲಸಗಳು ಅನ್ಸುತ್ತೆ ಅಲ್ವಾ? ಆದ್ರೆ ಅಲ್ಲ, ಇವು ಒಂದು ಯಶಸ್ವಿ ಜೀವನದ ಅಡಿಪಾಯ. ಇವತ್ತು ಈ ಪುಟ್ಟ ಪುಟ್ಟ ಅಭ್ಯಾಸಗಳು ನಮ್ಮ ದಿನವನ್ನೇ ಹೇಗೆ ಅದ್ಭುತವಾಗಿ ಬದಲಾಯಿಸಬಹುದು ಅಂತ ನೋಡೋಣ. ಒಂದೇ ಒಂದು ನಿಮಿಷ ಯೋಚನೆ ಮಾಡಿ. ನಾವೆಲ್ಲರೂ ಅಷ್ಟೇ, ಯಾವಾಗಲೂ ದೊಡ್ಡ ದೊಡ್ಡ ಕನಸು, ದೊಡ್ಡ ದೊಡ್ಡ ಸಕ್ಸಸ್ ಅಂತ ಅದರ ಹಿಂದೆನೇ ಓಡ್ತಿರ್ತೀವಿ. ಆದರೆ ಒಂದು ವೇಳೆ ನಮ್ಮ ಜೀವನದ ಖುಷಿಯ ಸೀಕ್ರೆಟ್ಟು ಆ ದೊಡ್ಡ ಗುರಿಗಳಲ್ಲಿ ಇಲ್ಲದೆ ಪ್ರತಿದಿನ ನಾವು ಮಾಡೋ ಸಣ್ಣ ಸಣ್ಣ ಶಿಸ್ತಿನ ಕೆಲಸಗಳಲ್ಲಿ ಅಡಗಿದ್ರೆ ಹೇಗಿರುತ್ತೆ ಅಲ್ವಾ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಜೀವನವನ್ನು ನೋಡೋ ರೀತಿಯನ್ನೇ ಚೇಂಜ್ ಮಾಡೋ ಶಕ್ತಿ ಹೊಂದಿದೆ. ಸರಿ, ಹಾಗಾದ್ರೆ ಈ ಅದ್ಭುತವಾದ ಐಡಿಯಾನ ಅರ್ಥ ಮಾಡ್ಕೊಳ್ಳೋಕೆ 4 ಮುಖ್ಯ ಪಿಲ್ಲರ್ಸ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದು, ದಿನವನ್ನ ಪರ್ಫೆಕ್ಟ್ ಆಗಿ ಶುರು ಮಾಡೋದು ಹೇಗೆ. ಎರಡನೇದು, ನಮ್ಮ ಬಾಡಿ ಮತ್ತೆ ಮೈಂಡನ್ನ ಎನರ್ಜಿಯಿಂದ ಇಟ್ಕೊಳ್ಳೋದು ಹೇಗೆ. ಮೂರನೇದು, ನಮ್ಮ ಸಂಬಂಧಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಹೇಗೆ. ಮತ್ತು ಕೊನೆಯದಾಗಿ, ನಾವು ಕಂಟಿನ್ಯೂಸ್ ಆಗಿ ಗ್ರೋ ಆಗೋದು ಹೇಗೆ. ಓಕೆ, ಹಾಗಾದ್ರೆ ಬನ್ನಿ ಮೊದಲನೇ ಹೆಜ್ಜೆ ಇಡೋಣ. ದೈನಂದಿನ ಕಿಕ್ ಸ್ಟಾರ್ಟ್. ನೋಡಿ, ಯಾವುದೇ ಒಂದು ದಿನ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಅದ್ರ ಸ್ಟಾರ್ಟ್ ಸಖತ್ತಾಗಿರ್ಬೇಕು ಅಲ್ವಾ? ಇಲ್ಲಿ ನಾವು ಆ ದಿನದ ಯಶಸ್ಸಿಗೆ ಬೇಕಾದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋ ಅಭ್ಯಾಸಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಒಂದು ತುಂಬಾನೇ ಪವರ್ಫುಲ್ ಕಾನ್ಸೆಪ್ಟ್ ಇದೆ. ಅದನ್ನ ಕೀ ಸ್ಟೋನ್ ಹ್ಯಾಬಿಟ್ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ, ಇದು ಒಂದೇ ಒಂದು ಸಣ್ಣ ಅಭ್ಯಾಸ, ಆದ್ರೆ ಇದು ಡಾಮಿನೋ ಎಫೆಕ್ಟ್ ತರ ಕೆಲಸ ಮಾಡುತ್ತೆ. ಒಂದನ್ನ ಸರಿ ಮಾಡಿದ್ರೆ ಸಾಕು, ಉಳಿದ ಒಳ್ಳೆ ಅಭ್ಯಾಸಗಳೆಲ್ಲ ತಾವಾಗೇ ಅದ್ರ ಹಿಂದೆ ಬರ್ತವೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬೆಡ್ಡನ್ನ ನೀಟಾಗಿ ಮಾಡೋದು, ಇದು ಆ ದಿನದ ನಮ್ಮ ಮೊದಲನೇ ಗೆಲುವು. ಈ ಪುಟ್ಟ ವಿಕ್ಟ್ರಿ ಇದೆಯಲ್ಲ, ಇದು ಮುಂದಿನ ದೊಡ್ಡ ಕೆಲಸ ಮಾಡೋಕ್ಕೆ ಸಖತ್ ಮೋಟಿವೇಶನ್ ಕೊಡುತ್ತೆ. ಈ ಮಾರ್ನಿಂಗ್ ರುಟೀನಂಗ ಬರೀ ಕೆಲಸಗಳ ಲಿಸ್ಟ್ ಅಂತ ನೋಡಬೇಡಿ, ಇದು ಒಂದು ರೀತಿ ಪವರ್ಫುಲ್ ರಿಚುವಲ್ ಇದ್ದ ಹಾಗೆ. ಬೆಳಿಗ್ಗೆ ಬೇಗ ಏಳದ್ರಂಗ ಹಿಡಿದು ಕ್ಲೀನಾದ ಬಟ್ಟೆ ಹಾಕೋವರೆಗೂ ಪ್ರತಿಯೊಂದು ಸ್ಟೆಪ್ ಕೂಡ ನಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಹೇ, ನಾನು ರೆಡಿ, ಇವತ್ತಿನ ದಿನವನ್ನ ಗೆಲ್ಲೋಕೆ ನಾನು ಕಂಪ್ಲೀಟ್ ಆಗಿ ರೆಡಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ ಗೊತ್ತಾ? ನಮ್ಮ ಹೊರಗಿನ ಪ್ರಪಂಚ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಅದು ನಮ್ಮ ಒಳಗಿನ ಪ್ರಪಂಚದ ಅಂದ್ರೆ ನಮ್ಮ ಮನಸ್ಸಿನ ಒಂದು ರೀತಿ ಪ್ರತಿಬಿಂಬ. ಒಂದು ಗಲೀಜಾದ ಅಸ್ತವ್ಯಸ್ತವಾದ ರೂಮ್ ಒಂದು ಕನ್ಫ್ಯೂಸ್ಡ್ ಮನಸ್ಸಿನ ಸಂಕೇತ. ಅದೇ ರೀತಿ ನೀಟಾದ ಕ್ಲೀನಾದ ಜಾಗ ಇದ್ರೆ ನಮ್ಮ ಯೋಚನೆಗಳಲ್ಲೂ ಒಂದು ಕ್ಲಾರಿಟಿ ಬರುತ್ತೆ. ಸರಿ, ದಿನವನ್ನ ಸ್ಟಾರ್ಟ್ ಮಾಡೋಕೆ ಫೌಂಡೇಶನ್ ಹಾಕಿದ್ವಿ. ಈಗ ಆ ಇಡೀ ದಿನವನ್ನ ಪವರ್ಫುಲ್ ಆಗಿ ಕಳೆಯೋಕೆ ನಮ್ಮ ಬಾಡಿ ಮತ್ತೆ ಮೈಂಡ್ಗೆ ಬೇಕಾದ ಫ್ಯೂಯಲ್ ಬಗ್ಗೆ ಮಾತಾಡೋಣ. ಎಸ್, ನಮ್ಮ ಎರಡನೇ ಭಾಗ ದೇಹ ಮತ್ತು ಮನಸ್ಸಿನ ನಿರ್ವಹಣೆ. ನಮ್ಮ ಆರೋಗ್ಯ ಇದೆಯಲ್ಲ, ಅದನ್ನ ಒಂದು ಚೇರ್ಗೆ ಹೋಲಿಸ್ಬೋದು. ಅದಕ್ಕೆ 5 ಕಾಲುಗಳು ಬೇಕು: ಒಳ್ಳೆ ಊಟ, ಎಕ್ಸಸೈಸ್, ಸಾಕಷ್ಟು ನೀರು, ಒಳ್ಳೆ ನಿದ್ದೆ ಮತ್ತು ಮೈಂಡ್ಫುಲ್ನೆಸ್. ಈ 5ರಲ್ಲಿ 1 ಕಾಲು ವೀಕ್ ಆದರೂ ಕೂಡ ನಮ್ಮ ಹೆಲ್ತ್ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಅಂದ್ರೆ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ನೋಡಿ, ಪ್ರತಿದಿನ ನಮ್ಮ ಮುಂದೆ 2 ಚಾಯ್ಸ್ ಇರುತ್ತೆ. ಒಂದು, ಸ್ಕ್ರೀನ್ ಮುಂದೆ ಕೂತು ನಮ್ಮ ಎನರ್ಜಿಯನ್ನೆಲ್ಲ ಡ್ರೈನ್ ಮಾಡ್ಕೊಳ್ಳೋದು. ಇನ್ನೊಂದು, ಹೊರಗೆ ಹೋಗಿ ಪ್ರಕೃತಿಯಲ್ಲಿ ಆಟ ಆಡಿ ನಮ್ಮ ಎನರ್ಜಿಯನ್ನ ರೀಚಾರ್ಜ್ ಮಾಡ್ಕೊಳ್ಳೋದು. ನಾವು ಮಾಡೋ ಈ ಚಾಯ್ಸ್ ನಮ್ಮ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ನಮ್ಮ ಮೆಂಟಲ್ ಪೀಸ್ ಅನ್ನು ಕೂಡ ಡಿಸೈಡ್ ಮಾಡುತ್ತೆ. ಈ ನಂಬರ್ 8 ಇದೇನಿದು ಬರೀ ಒಂದು ನಂಬರ್ ಅನ್ಕೋಬೇಡಿ, ಇದು ನಮ್ಮ ಬಾಡಿ ಮತ್ತು ಬ್ರೈನ್ಗೆ ಇರೋ ಒಂದು ರೀಸೆಟ್ ಬಟನ್. ಇಡೀ ದಿನದ ಸುಸ್ತನ್ನೆಲ್ಲ ಮರೆತು ಹೊಸ ದಿನಕ್ಕೆ ಫ್ರೆಶ್ ಆಗಿ ರೆಡಿ ಆಗೋಕೆ ಬೇಕಾದ ಮಿನಿಮಮ್ ಟೈಮ್ ಇದು. ನೆನ್ಪಿಡಿ, ಒಳ್ಳೆ ನಿದ್ದೆ ಒಳ್ಳೆ ದಿನದ ಮೊದಲ ಸ್ಟೆಪ್. ಓಕೆ, ನಮ್ಮ ಪರ್ಸನಲ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಆದರೆ ನಾವೊಬ್ಬರೇ ಬದುಕೋಟ್ ಆಗಲ್ವಾ ಅಲ್ವಾ? ನಮ್ಮ ಜೀವನದ ಕ್ವಾಲಿಟಿ ಅನ್ನೋದು ನಮ್ಮ ಸಂಬಂಧಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಆ ಪಾಸಿಟಿವ್ ರಿಲೇಶನ್ಶಿಪ್ಸ್ ಕಟ್ಟೋಗ್ಬೇಕಾದ ಕರುಣೆಯ ಕೋಡ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸ್ಟ್ರಾಂಗ್ ರಿಲೇಶನ್ಶಿಪ್ಸ್ ಕಟ್ಟೋಕೆ ಕೆಲವು ಸಿಂಪಲ್ ಆದ್ರೂ ಪವರ್ಫುಲ್ ರೂಲ್ಸ್ಗಳಿವೆ. ಮೊದಲನೇದು, ದಯೆಯ ಮಾತುಗಳನ್ನಾಡಿ. ನಮ್ಮ ಮಾತುಗಳು ಸೇತುವೆ ಕಟ್ಟಬೇಕು, ಗೋಡೆಗಳನ್ನಲ್ಲ. ಎರಡನೇ ರೂಲ್, ಪ್ರಾಮಾಣಿಕವಾಗಿರಿ. ಯಾಕಂದ್ರೆ ಯಾವುದೇ ಸಂಬಂಧದ ಅಡಿಪಾಯವೇ ನಂಬಿಕೆ. ಆ ನಂಬಿಕೆ ಅನ್ನೋದು ಸತ್ಯದ ಮೇಲೆ ಮಾತ್ರ ನಿಲ್ಲೋದಕ್ಕೆ ಸಾಧ್ಯ. ಮತ್ತು ಮೂರನೇದು, ತಪ್ಪು ಮಾಡಿದಾಗ ಸಾರಿ ಕೇಳಿ. ಇದು ನಮ್ಮ ವೀಕ್ನೆಸ್ ಅಲ್ಲ, ಬದಲಿಗೆ ಆ ಸಂಬಂಧಕ್ಕೆ ನಾವು ಕೊಡೋ ರೆಸ್ಪೆಕ್ಟ್. ಮುರಿದು ಹೋದ ಸಂಬಂಧಗಳನ್ನು ಕೂಡ ಮತ್ತೆ ಜೋಡಿಸೋ ಶಕ್ತಿ ಈ ಒಂದು ಪದಕ್ಕಿದೆ. ಇವೆಲ್ಲ ಬರೀ ಸೋಷಿಯಲ್ ರೂಲ್ಸ್ ಅಷ್ಟೇ ಅಲ್ಲ, ಇವು ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಮಾಜವನ್ನ ಕಟ್ಟೋಕೆ ಮಾಡೋ ಪುಟ್ಟ ಪುಟ್ಟ ಕೆಲಸಗಳು.
ಶೇರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಬೇರೆಯವರಿಗೆ ಹೆಲ್ಪ್ ಮಾಡೋವರೆಗೂ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ನಮ್ಮ ಸುತ್ತಮುತ್ತ ಒಂದು ಪಾಸಿಟಿವ್ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಸರಿ, ಈಗ ನಾವು ನಮ್ಮ ಜರ್ನಿಯ ಕೊನೆಯ ಆದರೆ ತುಂಬಾನೇ ಇಂಪಾರ್ಟೆಂಟ್ ಆದ ಭಾಗ ಬಂದಿದ್ದೀವಿ. ಅದೇ ಬೆಳವಣಿಗೆಯ ನೀಲನಕ್ಷೆ. ಯಾಕಂದ್ರೆ ಜೀವನ ಅಂದ್ರೆ ಒಂದೇ ಕಡೆ ನಿಂತ ನೀರಾಗೋದಲ್ಲ, ಅದು ನಿರಂತರವಾಗಿ ಮುಂದೆ ಹರಿಯೋ ನವಿ ಅಲ್ವಾ? ನಮ್ಮ ದೇಹಕ್ಕೆ ಊಟ ಎಷ್ಟು ಮುಖ್ಯನೋ, ನಮ್ಮ ಮೆದುಳಿಗೆ ಓದು ಮತ್ತೆ ಹೊಸದನ್ನ ಕಲಿಯೋದು ಅಷ್ಟೇ ಮುಖ್ಯ. ಬುಕ್ಸ್ ಓದಿದಾಗ ನಮ್ಮ ಮುಂದೆ ಹೊಸ ಹೊಸ ಪ್ರಪಂಚದ ಬಾಗಿಲುಗಳು ತೆರೆದುಕೊಳ್ತವೆ. ಪ್ರತಿದಿನ ಏನಾದರೂ ಹೊಸದು ಕಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ಲ, ಅದೇ ನಮ್ಮನ್ನ ಆಕ್ಟಿವ್ ಆಗಿಡೋ ಎನರ್ಜಿ. ಜವಾಬ್ದಾರಿ ಅಂದ್ರೆ ಬರೀ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಲ್ಲ, ಅದು ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡೋದ್ರಿಂದ ಶುರುವಾಗಿ ಈ ಭೂಮಿಯ ಬಗ್ಗೆ ಕಾಳಜಿ ವಹಿಸುವವರೆಗೂ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದುಡ್ಡನ್ನ ಸರಿಯಾಗಿ ಶಿಸ್ತಿನಿಂದ ಮ್ಯಾನೇಜ್ ಮಾಡೋದು ಕೂಡ ಒಂದು ದೊಡ್ಡ ಜವಾಬ್ದಾರಿಯೇ. ನೋಡಿ, ಇದೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ. ನಮ್ಮ ಪರ್ಸನಲ್ ಡಿಸಿಪ್ಲಿನ್ ಅದು ಒಳ್ಳೆ ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡೋಕ್ಕೆ ಎನರ್ಜಿ ಸಿಗುತ್ತೆ. ಮತ್ತು ಇದೆಲ್ಲ ಸೇರಿದಾಗ ನಾವು ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗ್ತೀವಿ. ಇದೊಂದು ಅದ್ಭುತವಾದ ಪಾಸಿಟಿವ್ ಸೈಕಲ್. ಹೋಗೋ ಮುಂಚೆ ಒಂದು ಯೋಚನೆ ಮಾಡುವಂತಹ ಪ್ರಶ್ನೆ, ನಾವು ಮಾತಾಡಿದ ಈ ಎಲ್ಲ ಒಳ್ಳೆಯ ಅಭ್ಯಾಸಗಳಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಮಾಡ್ಕೋಬೇಕು ಅಂದರೆ ಅದು ಯಾವುದಾಗಿರತ್ತೆ? ಯಾವ ಒಂದು ಹ್ಯಾಬಿಟ್ ನಿಮ್ಮ ಲೈಫ್ನಲ್ಲಿ ಆ ಡಾಮಿನೋ ಎಫೆಕ್ಟನ್ನು ಶುರು ಮಾಡ್ಬೋದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.